ಕ್ಯಾನ್ಸರ್ ಅನ್ನುವಂಥದ್ದು ಕೆಟ್ಟ ರೋಗ ಅಂತ ಹೇಳ್ತಾರೆ. ಇಸ್ ಇಟ್ ಪಾಸಿಬಲ್ ಡಾಕ್ಟರ್, ನಮಗೆ ಮುಂಚೆನೆ ಗೊತ್ತಾಗುತ್ತೆ ನಮ್ಮಲ್ಲಿ ಕ್ಯಾನ್ಸರ್ ಇದೆ ಅಂತ? ಯಾರಿಗೆ ಒಬ್ಬರಿಗೆ ಕೆಮ್ಮು 3 ವಾರ ಆದ್ರೂ ಟ್ರೀಟ್ಮೆಂಟ್ ತಗೊಂಡ್ರು ವಾಸಿ ಆಗಿಲ್ಲ ಅಂದರೆ ಲಂಗ್ ಕ್ಯಾನ್ಸರ್ ಬಂದಿರ್ಬೋದು. ಓಕೆ, ಯಾವ ಕಾರಣಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಬರುವಂಥದ್ದು? ಯಾರು ಮಕ್ಕಳೆತ್ತು ಬ್ರೆಸ್ಟ್ ಫೀಡ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಕ್ಯಾನ್ಸರ್ ಆಗೋದು ಜಾಸ್ತಿ. ಆ್ಯಂಡ್ ಯಾರು ತುಂಬ ದಪ್ಪ ಇರ್ತಾರಲ್ಲ, ಫ್ಯಾಟಿ ವುಮನ್, ಅಂಥವ್ರಿಗೆ ಜಾಸ್ತಿ. ಯಾವುದೋ ದೇಶದಲ್ಲಿ 110 ವರ್ಷ ಬದುಕಿದ್ದಾರೆ, ದಿನಾ ಸಿಗರೇಟ್ ಸೇದ್ತಾ ಇದ್ರು. ನೀವು ಹೇಳ್ತಾ ಇದ್ದೀರಾ ಸಿಗರೇಟ್ ಸೇದ್ರಿಂದ 10 ವರ್ಷದಲ್ಲಿ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ. ಸೊ ಅದು ಹೇಗೆ ಪಾಸಿಬಲ್ ಡಾಕ್ಟರ್? ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ಅದೇ ಇಂಗ್ಲೆಂಡ್ ರಾಣಿ ದಿನ ಎಣ್ಣೆ ಹೊಡೆಯೋಳು 106 ವರ್ಷ ಬದುಕಿದ್ರು. ಸೊ ಇಂಥವನ್ನೆಲ್ಲ ಎಕ್ಸಾಂಪಲ್ ತಗೋಬಾರ್ದು ನಾವು. ಕಾಫಿನ ಖಾಲಿ ಹೊಟ್ಟೆಲಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಬಹಳ ಜನ ಟೀ ಕಾಫಿಯಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತಾ, ಬಟ್ ದಟ್ ಈಸ್ ನಾಟ್ ದ ರೀಸನ್. ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತಾರೆ. ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ಬಟ್ ಕ್ಯಾನ್ಸರ್ ಅನ್ನುವಂಥದ್ದು ಕೆಟ್ಟ ರೋಗ ಅಂತ ಹೇಳ್ತಾರೆ. ಒಳಗಡೆನೆ ಇದ್ದು ತಿಂತ 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 ಬಂದು ಒಂದು ಸ್ಟೇಜಲ್ಲಿ ಗೊತ್ತಾಗುತ್ತೆ ಅಂತ. ಇಸ್ ಇಟ್ ಪಾಸಿಬಲ್ ಡಾಕ್ಟರ್, ನಮಗೆ ಮುಂಚೆನೆ ಗೊತ್ತಾಗುತ್ತೆ ನಮ್ಮಲ್ಲಿ ಕ್ಯಾನ್ಸರ್ ಇದೆ ಅಂತ? 100% ಗೊತ್ತಾಗುತ್ತಮ್ಮ. ಹೇಗೆ ಅಂದ್ರೆ ಲಕ್ಷಣ? ಈಗ ನೋಡಿ, ಯಾವತ್ತೂ ಕೂಡ ಅದು ನಾಲೆಡ್ಜ್ ಆಫ್ ಎಸ್ ಡಾಕ್ಟರ್. ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ನೋಡಿ. ಈ ಕ್ಯಾನ್ಸರ್ನಲ್ಲಿ ಇನಿಷಿಯಲ್ ಸಿಂಪ್ಟಮ್ಸ್ ಹೆಂಗಿರ್ತವೆ ಅಂದರೆ, ಒಂದು ಎಲ್ಲರಿಗೊಂದು ಎಕ್ಸಾಂಪಲ್ ಕೊಡೋಕ್ಕಾಗಲ್ಲ. ಇವಾಗ ನಮ್ಮಲ್ಲಿ ಕೆಮ್ತಾನೆ ಇರ್ತಾರೆ, ಕೆಮ್ಮಿಗೆ ಏನು ಮಾಡ್ತೀರಿ? ಡಾಕ್ಟ್ರ್ ಹತ್ರ ಹೋಗ್ತೀರಿ, ಅವ್ರು ಕೆಮ್ಮಿನ ಸಿರಪ್ ಕೊಡ್ತಾರೆ, ಆಂಟಿಬಯೋಟಿಕ್ ಕೊಡ್ತಾರೆ, ವಾಸಿನೇ ಆಗಲ್ಲ. ಯಾರಿಗೆ ಒಬ್ಬರಿಗೆ ಕೆಮ್ಮು 3 ವಾರ ಆದ್ರೂ ಟ್ರೀಟ್ಮೆಂಟ್ ತೊಗೊಂಡ್ರು ವಾಸಿ ಆಗಿಲ್ಲ ಅಂದರೆ ಲಂಗ್ ಕ್ಯಾನ್ಸರ್ ಬಂದಿರ್ಬೋದು. ಅವಾಗ ಒಂದು ಎಕ್ಸ್ರೇ ಮಾಡ್ತೀವಿ, ಒಂದು CT ಮಾಡ್ತೀವಿ, ಕಂಡುಹಿಡಿದು ಬಿಡ್ತೀವಿ. ಸೊ ಅಲ್ಲಿ ರೋಗ ಲಕ್ಷಣ ಏನು? ಪರ್ಸಿಸ್ಟೆಂಟ್ ಕಾಫ್ ಫಾರ್ 3 ವೀಕ್ಸ್, ಮೋರ್ ದೆನ್ 3 ವೀಕ್ಸ್ ಟ್ರೀಟ್ಮೆಂಟ್ ತೊಗೊಂಡ್ರು ವಾಸಿ. ಇನ್ನೊಂದು ಭಾಳ ಸಿಂಪಲ್ಲು, ಮೋಷನ್ ಬ್ಲಡ್ ಹೋಗುತ್ತೆ, ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂತೀವಿ. ತುಂಬ ಜನಕ್ಕೆ ಮೋಷನ್ ಮಾಡೋ ಬ್ಲಡ್ ಬರುತ್ತಲ್ಲ, ಅವ್ರು ಏನು ಅನ್ಕೋತಾರೆ, ನನಗೆ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಅದರಿಂದ ಬರುತ್ತೆ. ಆದರೆ ಅವನಿಗೆ ಗೊತ್ತಿಲ್ಲ, ನನಗೆ ಗೊತ್ತು ಬ್ಲೀಡಿಂಗ್ ಯಾಕಾಗುತ್ತೆ ಅಂತ. ಸಿಂಪಲ್ ಬ್ಲೀಡಿಂಗ್ ಪೈಲ್ಸ್ನಾಗುತ್ತೆ, ಅದಕ್ಕಿಂತ ಸಿಂಪಲ್ ಬ್ಲೀಡಿಂಗ್ ಫಿಷರ್ನಾಗುತ್ತೆ. ಆದರೆ ಮೇಲ್ಗಡೆ ಕ್ಯಾನ್ಸರ್ ಕೂತಿರುತ್ತೆ, ರೆಕ್ಟಲ್ ಕ್ಯಾನ್ಸರ್. ಇದು ಇವನಿಗೆ ಗೊತ್ತಿಲ್ಲ. ಅವ್ನು ನನ್ನ ಹತ್ರ ಬಂದರೆ, ಅಮ್ಮ ಅವ್ನಿಗೊಂದು CT ಸ್ಕ್ಯಾನ್ ಬೇಡ, MRI ಸ್ಕ್ಯಾನ್ ಬೇಡ, ಬರೀ ನನ್ನ ಕೈ, ಟ್ರೈನ್ಡ್ ಹ್ಯಾಂಡ್, ಈ ಫಿಂಗರ್ ಇದೆಯಲ್ಲ, ನಮಗೆ ಸರ್ಜನ್ಗೆ ಎಷ್ಟು ಇಂಪಾರ್ಟೆಂಟ್ ಫಿಂಗರ್ ಅಂದರೆ, ಏಕಲವ್ಯನಿಗೆ ಈ ಫಿಂಗರ್ ಎಷ್ಟು ಇಂಪಾರ್ಟೆಂಟೋ, ಗುರುದಕ್ಷಿಣೆಯಲ್ಲಿ ದ್ರೋಣಾಚಾರ್ಯ ಇದನ್ನು ಕೇಳ್ತಾರೆ. ನಾನೇನ ಕೇಳಿದ್ರೆ ಇದನ್ನು ಕೇಳ್ಬಿಡ್ತೀನಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಫಿಂಗರ್. ಅಮ್ಮ ಒಬ್ಬ ಹಿರಿಯ ಬರ್ತಾನೆ, ಬ್ಲೀಡಿಂಗ್ ಪರ್ ರೆಕ್ಟಮ್, ಮೋಷನ್ ಬ್ಲಡ್ ಹೋಗುತ್ತೆ ಡಾಕ್ಟ್ರೆ ಅಂತಾರೆ. ಅವನ್ನ ನೀಟಾಗಿ ಮಲಗಿಸ್ತೀನಿ, ಸ್ಕ್ರೀನ್ ಹಾಕ್ತೀನಿ. ನಾನು ಏನೂ ಮಾಡಲ್ಲಮ್ಮ, ಅವ್ನು ನಿಕ್ಕರ್ ತೆಗೆದು ನನ್ನ ಕೈಗೊಂದು ಗ್ಲೌಸ್ ಹಾಕ್ಕೊಂಡು ಮೆಲ್ಲಗೆ ಅವ್ನು ಮೋಷನ್ ಮಾಡೋ ಜಾಗದಲ್ಲಿ, ಇದು ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ, DRE. ನನ್ನ ಸ್ಟೂಡೆಂಟ್ಸ್ನೆಲ್ಲ ನಿಲ್ಸ್ಕೊಂಡು ತೋರಿಸ್ಕೊಡ್ತೀನಿ ಅವನಿಗೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಹೆಂಗೆ ಮಾಡಬೇಕು ಅಂತ. ಎಷ್ಟು ಸುಲಭ ನೋಡಿಮ್ಮ. ನಾನು ಒಳಗಡೆ ಬೆರಳು ಹಾಕ್ದ ಅಂದರೆ ಅಲ್ಲೊಂದು ಗ್ರೋತ್ ಸಿಗುತ್ತೆ ನನಗೆ. ಮೆಲ್ಲಗೆ ನಾನು ಬೆರಳು ತೆಗೆದ ಅಂದರೆ ಕೆಂಪಿಗೆ ರಕ್ತ ಅದ್ರ ಮೇಲೆ ಕೂತಿರುತ್ತೆ. ಇವನ್ ಕ್ಯಾನ್ಸರ್ ನನಗೆ ಗೊತ್ತಾಗೋಯ್ತು. ನೀವು ಕೇಳಿದ್ರಲ್ಲ, ಒಳಗೇ ಕೊಳಿತಾ ಇರುತ್ತೆ. ಆದರೆ ನನ್ನ ಹತ್ರ ಅದಕ್ಕೆ ಬರೋದು ವೈದ್ಯಕೀಯ ವಿಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇವನ ಕ್ಯಾನ್ಸರ್ನ ನಾನು ಕಂಡಿಡಿದು ಇಮ್ಮಿಡಿಯೇಟ್ಲಿ ನಾನು ಆಕ್ಷನ್ ತೊಗೊಂಡ ಅಂದರೆ 15 ವರ್ಷ ಬದುಕ್ತಾನಮ್ಮ. ಹೌದು, ಅದಕ್ಕೆ ಹೇಳಿದ್ದು ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಬೇಕು. ಸೊ ನಿಮ್ಗೆ ಏನೇ ಒಂದು, ಅನ್ಫಾರ್ಚುನೇಟ್ಲಿ ಕೆಲವು ಕ್ಯಾನ್ಸರ್ ಅಲ್ಲಿ ಗೊತ್ತಾಗೋದಿಲ್ಲ. ಅದರಿಂದ ಅಂಥ ಸಮಯದಲ್ಲಿ ಮಾಸ್ಟ್ರೆಲ್ ಚೆಕಪ್ ಅಂತೀವಿ. ಇವಾಗ ಕೆಲವರು ಜನ ಡಾಕ್ಟ್ರೆ ನಾನು ಫುಲ್ ಬಾಡಿ ಸ್ಕ್ಯಾನ್ ಮಾಡಿಬಿಡಿ, ನನಗೇನೋ ನಮ್ಮ ಚಿಕ್ಕಮ್ಮ ಕ್ಯಾನ್ಸರ್ ಆಗಿ ಸತ್ತೋಗಿದ್ಲು, ನನಗೇನಾದರೂ ಇದೆಯಾ ಅಂತ. ಅದು ನನಗೆ ಗೊತ್ತಾಗುತ್ತೆ ಏನು ಟೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು. ಈ ಎರಡಂತೂ ಭಾಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಯಾವುದೇ ಒಬ್ಬ ಮನುಷ್ಯ, ಯೂಶಲಿ ಕ್ಯಾನ್ಸರ್ಗಳೆಲ್ಲ 4th ಡಿಕೇಟ್ ಆದಮೇಲೆ ಬರೋದು, 40 ವರ್ಷ ಆದಮೇಲೆ. ಆದರೆ ಅನ್ಫಾರ್ಚುನೇಟ್ಲಿ ಬ್ಲಡ್ ಕ್ಯಾನ್ಸರು ಮಕ್ಕಳಲ್ಲೇ ಬರ್ತದೆ. ಸೊ ಅಂಥವ್ರಲ್ಲೂ ಭಾಳ ಸಿಂಪಲಾಗಿ ಹೇಳ್ತೀನಿ, ಯಾವುದೇ ಒಂದು ಮಗುಗೆ ಪದೇ ಪದೇ ಬಾಯಿಂದ ರಕ್ತ ಬಂತು, ಮೂಗಿಂದ ರಕ್ತ ಬಂತು ಅಂದರೆ ನೀವು ತಪ್ಪಾಗಿ ಎಕ್ಸೆಸ್ ಆಫ್ ಹೀಟಾಗಿ ನಮ್ಮ ಮಗಿಗೆ ಬಂದಿದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಹಳ್ಳಿ ಕಡೆ ಸೆಗಣಿ ಮೂಸು ನೋಡಿಸ್ತಾರೆ, ಮೂಗು ಬೆದರಿದೆ ಅಂತ, ದಯವಿಟ್ಟು ಮಾಡಬೇಡಿ. ನನ್ನ ಹತ್ರ ಕರ್ಕೊಂಬನ್ನಿ. ಇವತ್ತು ನೆನಪಿದೆ, ನಮ್ಮೂರಿನೇ ಒಬ್ಬ ಹುಡುಗ
ಸುಳ್ಯ ಒಳಗೆ ಹೋದವಾಗೆ ಅವನಿಗೆ ಹೆಂಗೆ ಕರ್ಕೊಂಬಂದು ಅರ್ಲಿ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿ ಇವತ್ತು ಆಫೀಸರ್ ಆಗಿದ್ದಾನೆ. ಹಂಗಾಗಿ ಇಂಥ ಎಕ್ಸಾಂಪಲ್ಗಳು ನಾವು ಯಾಕೆ ಕೊಡ್ತೀವಿ ಅಂದರೆ ನಮ್ಮ ಅನುಭವದಿಂದ ಹೇಳ್ತೀವಿ. ಸೊ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ಸೊ ಕ್ಯಾನ್ಸರ್ ಬಗ್ಗೆ ಅನೇಕ ರೀತಿಯ ಕ್ಯಾನ್ಸರ್ ಇದಾವಮ್ಮ, ಒಂದು ಥರ ಅಲ್ಲ. ಹೆಣ್ಣು ಮಕ್ಕಳಲ್ಲಂತೂ ಎಷ್ಟು ಸುಲಭ ನಾವು ಕ್ಯಾನ್ಸರ್ ಕಂಡುಹಿಡಿತೀವಿ ಅಂದರೆ ನೋಡಿ, ಹೆಣ್ಣು ಮಕ್ಕಳಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ಯಾನ್ಸರ್ಸ್ ಇರೋದು ಗರ್ಭಕೋಶದ ಮೂತಿಯಲ್ಲಿ, ಸರ್ವಿಕ್ಸ್ ಅಂತೀವಿ ನಾವು. ಹೆಣ್ಣು ಮಕ್ಕಳ ಗರ್ಭಕೋಶ ಅವರ ಮುಷ್ಟಿ ಎಷ್ಟಿರುತ್ತೆ ಅದಕ್ಕೆ ಕೆಳಗಡೆ ಭಾಗನ ನಾವು ಸರ್ವಿಕ್ಸ್ ಅಂತೀವಿ. ಇಲ್ಲಿ ಆಗೋ ಕ್ಯಾನ್ಸರ್ ಮ್ಯಾಕ್ಸಿಮಮ್ಮು. ಅದು ಬಿಟ್ಟರೆ ಸ್ತನ ಕ್ಯಾನ್ಸರ್, ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್. ಇವತ್ತು ಎಷ್ಟು ಎಜುಕೇಟ್ ಮಾಡ್ತಾ ಇದ್ದೀವಿ ಅಂತೆ. ತುಂಬ ನಮ್ಮ ತುಮಸಿ ಅಂತ ಒಬ್ಬ ಲೇಡಿ ಡಾಕ್ಟ್ರ್ ಇದ್ದಾರೆ, ದೊಡ್ಡಬಳ್ಳಾಪುರದಾಗ ಒಬ್ಬರು ನಮ್ಮ ಲೇಡಿ ಡಾಕ್ಟ್ರ್ ಇದ್ದಾಳೆ. ಇವರೆಲ್ಲರೂ ಕೂಡ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಎಜುಕೇಟ್ ಮಾಡ್ತಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ, PUC ಹೆಣ್ಮಕ್ಳಿಗೆ, ಡಿಗ್ರಿ ಹೆಣ್ಮಕ್ಳಿಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ದಯವಿಟ್ಟು ನೀವು ಸ್ನಾನ ಮಾಡುವಾಗ ನಿಮ್ಮ ಬ್ರೆಸ್ಟನ್ನು ನೀವೇ ಮುಟ್ಕೊಂಡು ನೋಡಿ. ಏನೋ ಒಂದು ಗಂಟಿದ್ರೆ ನಮ್ಮ ಹತ್ರ ಬನ್ನಿ. ನಮ್ಮ ಹತ್ರ ಅಂದರೆ ಸರ್ಜನ್ ಹತ್ರ ಬನ್ನಿ. ನಾಚಿಕೆ ಗೀಚಿಗೆ ಎಲ್ಲ ಊರಿಂದ ಆಚೆಗೆ ನೀವು ಹೆಣ್ಣುಮಕ್ಕಳು ನಾಚಿಕೊಂಡು ಕ್ವಾಲಿಫೈಡ್ ಗಂಡಸು ಡಾಕ್ಟ್ರ್ ಹತ್ರ ಹೋಗದಿರ ಇರಬೇಡಿ. ದಯವಿಟ್ಟು ಹೋಗಿ ನೋಡಿಮ್ಮ, ನಮ್ಮ ಕೈ ಎಷ್ಟು ಚೆನ್ನಾಗಿ ಟ್ರೈನ್ ಆಗಿರುತ್ತೆ ಅಂದರೆ ಒಂದು ಸಾರಿ ಬ್ರೆಸ್ಟನ್ನು ನಾನು ಮುಟ್ಟಿದೆ ಅಂದರೆ ಆ ಗಂಟು ಕ್ಯಾನ್ಸರ್ ಅಲ್ಲೋ ಅಂತ ಕಂಡುಹಿಡಿಯೋ ಕೆಪಾಸಿಟಿ ನನ್ನ ಕೈಗಿರುತ್ತೆ. ಮೈನ್ ಈಸ್ ಎ ಟ್ರೈನ್ ಡ್ಯಾಡ್. ಅಲ್ಲಿಗೂ ನನಗೂ ಡೌಟ್ ಬಂದರೆ ಸಿಂಪಲ್ ಅಮ್ಮ, ಒಂದು ನೀಡ್ಲ್ ಹಾಕ್ತೀನಿ, FNAC ಅಂತೀವಿ ನಾವು, ಫೈನ್ ನೀಡ್ಲ್ ಆಸ್ಪಿರೇಷನ್ ಸೈಟಾಲಜಿ. ಅದು ಕ್ಯಾನ್ಸರ್ ಅಲ್ಲೋ ಅಂತ ನನಗೆ ರಿಪೋರ್ಟ್ ಕೊಡುತ್ತೆ. ಇದನ್ನು ಕಂಡಿಡಿದ್ರೆ ಆ ಹೆಣ್ಮಗಳು ಎಂಥ ಲಕ್ಕಿ ಅಂದರೆ, ಕ್ಯಾನ್ಸರ್ ಬರೋದು ಲೆಕ್ಕಲ್ಲ, ಅರ್ಲಿ ಡಿಟೆಕ್ಷನ್ ಇಸ್ ಲಕ್ಕಿ. ಸೊ ನಾನು ಕಂಡಿಡಿದ ತಕ್ಷಣ ಐ ವಿಲ್ ಟೇಕ್ ಆಕ್ಷನ್ ಅಂದರೆ ದಯವಿಟ್ಟು ಜನಸಾಮಾನ್ಯರಿಗೆ ಒಂದು ಮನವಿ. ಅಲೋಪತಿ ಸಿಸ್ಟಮ್ನಲ್ಲಿ ಬ್ರೆಸ್ಟ್ ತೆಗೆದು ಬಿಡ್ತಾರೆ, ಕುಯ್ದು ಬಿಡ್ತಾರೆ. ನಾನು ಹೋಮಿಯೋಪತಿ ತೊಗೋತೀನಿ, ಆಯುರ್ವೇದ ತೊಗೋತೀನಿ, ನಾಟಿ ಔಷಧಿ ತೊಗೋತೀನಿ, ಸಾಗರಕ್ಕೆ ಹೋಗಿ ಚಕ್ಕೆ ತಿಂತೀನಿ, ಕೇರಳಕ್ಕೆ ಹೋಗಿ ಮದ್ದು ಕುಡಿತೀನಿ. ದಯವಿಟ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ನಾವು ಹೇಳಿದ ರೀತಿಯಲ್ಲಿ ಫಾಲೋ ಮಾಡಿ. ನಿಮ್ಗೆ ಒಂದೇ ಮನವಿ, ನೀವು ಎಷ್ಟೇ ಎಜುಕೇಟೆಡ್ ಕ್ವಾಲಿಫೈಡ್ ಇದ್ದರೂ, ನಿಮ್ಗೆಷ್ಟೇ ಗೂಗಲ್ ಇಂಟರ್ನೆಟ್ ಇನ್ಫಾರ್ಮೇಷನ್ ಇದ್ದರೂ ಕೂಡ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ನೀವು ಡಾಕ್ಟ್ರೇ ನನಗೆ ಒಳ್ಳೇದಾಗೋದಾದರೆ ನೀವು ಹೇಳ್ದಂಗೆ ಕೇಳ್ತೀನಿ, ಇಷ್ಟೇನೇನು ಬೇಡ, ನಿಮಗೇನು ಒಳ್ಳೇದು ಅನಿಸುತ್ತೋ ಅದು ಮಾಡಿ ಡಾಕ್ಟ್ರೇ ಅಂದರೆ ಆ ಡಾಕ್ಟ್ರಿಗೆ ಬರೋ ಕಾನ್ಫಿಡೆನ್ಸು ಎಷ್ಟು ಒಳ್ಳೆಯದು ಅಂದರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ಮಾತಿನಲ್ಲಿ ಹೇಳ್ತೀನಮ್ಮ. ಓಕೆ, ಯಾವ ಕಾರಣಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಬರುವಂಥದ್ದು? 108 ಕಾರಣಗಳಿದ್ದಾವೆ. ನಾನು ಮೆಡಿಕಲ್ ಕಾಲೇಜಿನ ಪಾಠ ಮಾಡೋವಾಗ ನಂಬರ್ 1, 2, 3 ಎಲ್ಲ ಹೇಳ್ತಾ ಹೋಗ್ತೀನಿ. ಆದರೆ ಒಂದು 3 ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಹೆಣ್ಣುಮಗಳು ಮದುವೆ ಆಗಿ ಮಕ್ಕಳು ಆಗೋದು ಲೇಟ್ ಆಗುತ್ತಲ್ಲ ನೋಡಿ, ಹೆಣ್ಮಕ್ಳು ಮೆಚ್ಯೂರ್ ಆಗೋದು 12 to 14, ಈಗೆಲ್ಲ ಸ್ವಲ್ಪ ಬೇಗನೆ ಆಗ್ತಾರೆ. ಈ ಗ್ಯಾಪ್ ಬಿಟ್ವೀನ್ ಮೆಚ್ಯೂರಿಟಿ ಆ್ಯಂಡ್ ಫಸ್ಟ್ ಚೈಲ್ಡ್, ಈಗೆಲ್ಲ ಮೊದಲಿಗೆಲ್ಲ 16 ವರ್ಷಕ್ಕೆ ಮದುವೆ ಮಾಡೋರು, ಹೊಸಕೆ ಹಾಕಿದ ತಕ್ಷಣ ಮದುವೆ ಮಾಡು ಹಳ್ಳಿ ಕಡೆ. ಈಗ 18ವರೆಗೂ ಮದುವೆ ಮಾಡೋಂಗಿಲ್ಲ ಲೀಗಲಿ. ಆದರೂ ಕೂಡ ಹೇಗಿತ್ತಾನೆ ವರ್ಕಿಂಗ್ ವುಮನ್ನು 30 ಆದರೂ ಮದುವೆ ಆಗಲ್ಲ. ಸೊ ದ ಗ್ಯಾಪ್ ಬಿಟ್ವೀನ್ ಮೆನಾರ್ಕೆ ಅಂದರೆ ಫಸ್ಟ್ ಪೀರಿಯಡ್ಸ್ ಆಗುತ್ತಲ್ಲ, ಅದನ್ನು ನಾವು ಮೆನಾರ್ಕೆ ಅಂತೀವಿ. ಈ ಗ್ಯಾಪ್ ಇರುತ್ತಲ್ಲ ಅದು ಜಾಸ್ತಿ ಇದ್ದರೆ ಅವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ. ಬರಲೇಬೇಕು ಅಂತ ಎದುರಿಸ್ತಿಲ್ಲ ನಾನು, ಅವ್ರಿಗೆ ಚಾನ್ಸು. ಯಾರು ಮಕ್ಕಳೆತ್ತು ಮಕ್ಕಳಿಗೆ ಹಾಲು ಕುಡಿಸಲ್ವಲ್ಲ, ಬ್ರೆಸ್ಟ್ ಫೀಡ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಕ್ಯಾನ್ಸರ್ ಆಗೋದು ಜಾಸ್ತಿ. 3ನೇದು ನಲ್ಲಿ ಪ್ಯಾರಸ್ ವುಮನ್, ಮದುವೆನೇ ಆಗಲ್ಲ ಅವರು, ಅಂದರೆ ಬ್ರೆಸ್ಟ್ಗೆ ಫೀಡ್ ಮಾಡೋ ಚಾನ್ಸಸ್ ಸಿಗಲಿಲ್ಲ, ಅಂಥವ್ರಿಗೆ ಕ್ಯಾನ್ಸರ್ ಜಾಸ್ತಿ. ಆ್ಯಂಡ್ ಯಾರು ತುಂಬ ದಪ್ಪ ಇರ್ತಾರಲ್ಲ, ಫ್ಯಾಟಿ ವುಮನ್, ಅಂಥವ್ರಿಗೆ ಜಾಸ್ತಿ. ಯಾಕಂದರೆ ಕೊಲೆಸ್ಟ್ರಾಲು ಇದೆಲ್ಲ. ಇನ್ನು ಕೆಲವು ಕಾಂಜನೈಟಲ್ ಅಂತೀವಿ, ಜೆನೆಟಿಕ್ ಕೋಡಿಂಗ್ ಇರುತ್ತೆ. ಸೊ ಆ ಫ್ಯಾಮಿಲಿ ಒಳಗೆ ಜೆನೆಟಿಕಲಿ ದೇ ಆರ್ ಮೋರ್ ಪ್ರೀಡಿಸ್ಪೋಸ್ಡ್. ಸೊ ಇದು ಕೂಡ ಇವೆಲ್ಲ ನಾವು ಪಾಠ ಹೇಳ್ತಾ ಹೋಗ್ತೀವಿ. ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂದರೆ ಯಾರಿಗೆ ಬೇಕಾದರೂ ಬ್ರೆಸ್ಟ್ ಕ್ಯಾನ್ಸರ್ ಬರಬಹುದು, ಆದರೆ ಇಂಥ ಕ್ಯಾಟಗರಿ ಅವರಿಗೆ ಜಾಸ್ತಿ. ಅದರಿಂದ ದಯವಿಟ್ಟು ತಾಯಂದಿರಿಗೆ ಮನವಿ, ನಿಮ್ಮ ಮಗುಗೆ 2 ವರ್ಷ ಎದೆ ಹಾಲು ಕೊಡಿ. ನೀವು ಎದೆ ಹಾಲು ಕೊಡಲಿಲ್ಲ ಅಂದರೆ ನಿಮಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಬರುತ್ತೆ ಅಂತ ಎದುರಿಸ್ತಾ ಇಲ್ಲ ನಾನು. ಸೊ ಇವು ಕೆಲವು ಕಾರಣಗಳು. ಸೊ ಆದ್ದರಿಂದ ದಯವಿಟ್ಟು ಇವಾಗ ಎಕ್ಸ್ಪೋಷರ್ ಅಂತೀವಿ ನಾವು. ನೋಡಿಮ್ಮ, ಕ್ಯಾನ್ಸರ್ ಯಾಕೆ ಬರುತ್ತೆ ಅಂದರೆ ಒಂದು ಸಿಂಗಲ್ ಡೆಫಿನೇಷನ್ ನಮ್ಮ ಭಾಷೆಯಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ. ಇವು ನೋಡಿ, ಅಲರ್ಜಿ ಯಾಕೆ ಬರುತ್ತೆ ಅಂದರೆ ಬೆಂಗಳೂರು ಈಸ್ ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ಹೆಂಗೆ ನಾವು ಸಿಲಿಕಾನ್ ಸಿಟಿ ಅಂತೀವಲ್ಲ, ನಮ್ಮಲ್ಲಿರೋಷ್ಟು ಅಲರ್ಜಿ ಎಲ್ಲೂ ಇಲ್ಲ. ನೆಗಡಿ ಕೆಮ್ಮು ಜಾಸ್ತಿ. ಯಾಕೆ ಗೊತ್ತಮ್ಮ?
ಪೋಲೆನ್ ಇರುತ್ತಲ್ಲ ಅದನ್ನು ಅಲರ್ಜನ್ ಅಂತೀವಿ ನಾವು. ಧೂಳಿರುತ್ತಲ್ಲ ಅಲರ್ಜನ್ ಅಂತೀವಿ. ನಿಮ್ಮ ಮನೆ ಪಕ್ಕದ ಸೈಡ್ ಖಾಲಿ ಇದು ಕಾಂಗ್ರೆಸ್ ಗಿಡ ಇದ್ದರೆ ಕಾಂಗ್ರೆಸ್ಗೆ ಇರುತ್ತೆ ಪೋಲನ್ನು. ನಿಮ್ಮ ಮಗಿನ ಮೂಗಳು ಬಂದು ಕೂತ್ಕೊಂಡ್ರೆ ಸೀನ್ತವೆ. ಸೊ ವಾಟ್ ಈಸ್ ದ ಕಾಸ್ ಫಾರ್ ಅಲರ್ಜಿ ಅಂದರೆ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಅನ್ ಅಲರ್ಜನ್ ಅಂತೀವಿ ನಾವು. ಅದೇ ರೀತಿ ಯಾವುದು ಕ್ಯಾನ್ಸರ್ ಡೆಫಿನೇಷನ್ ಹೇಳ್ತಾ ಇದ್ದೀನಿ ನಾನು. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್. ಅಂದರೆ ಕ್ಯಾನ್ಸರ್ ಏನರಿಂದ ಬರುತ್ತಲ್ಲ ಅದನ್ನು ನಾವು ಕಾರ್ಸಿನೋಜನ್ ಅಂತೀವಿ ನಾವು. ಸನ್ಲೈಟಿಂದ ಕ್ಯಾನ್ಸರ್ ಬರುತ್ತಾ ಡಾಕ್ಟ್ರೆ? ಹೌದು. ನೀವು ಆಸ್ಟ್ರೇಲಿಯಾ ಒಳಗೆ ಮ್ಯಾಚ್ ನೋಡಿ. ನೀವು ನಮ್ಮ ಇಂಡಿಯನ್ಸ್ ಆಸ್ಟ್ರೇಲಿಯಾ ಒಳಗೆ ಮ್ಯಾಚ್ ಆಡೋವಾಗೆ ತುಟಿಗೆ ಪ್ರೊಟೆಕ್ಟಿವ್ ಹಾಕ್ಕೊಂಡಿರ್ತಾರೆ. ಯಾಕೆ ಗೊತ್ತಾ? ಅಲ್ಲಿ ತುಂಬ ಎಕ್ಸ್ಪೋಸ್ ಆದರೆ ಅವ್ರ ತುಟಿ ಕ್ಯಾನ್ಸರ್ ಬರಬಹುದು. ಇಷ್ಟು ರೀಸನ್ ನಾನು ಹೇಳ್ತಾ ಇರೋದು, ಎಷ್ಟು ಸರಳ. ಸೊ ಕೆಲವಂತೂ ನಮಗೆ ಡೆಫಿನೆಟಾಗಿ ಗೊತ್ತು ಕ್ಯಾನ್ಸರು ಯಾಕೆ ಬರೋ. ಒಂದು 100% ಸ್ಮೋಕಿಂಗ್, ಮೋರ್ ದೆನ್ 10 cigarettes per day ಫಾರ್ 10 years you will definitely get one cancer or the other. ಐ ವಾಂಟ್ ಟು ಆಸ್ಕ್ ಯು ಒನ್ ಕ್ವಶನ್. ಇವಾಗ ನಾವು ಮೀಡಿಯಾ ಫೀಲ್ಡಲ್ಲಿ ಇರೋದ್ರಿಂದ ಬಹಳಷ್ಟು ಸುದ್ದಿಗಳನ್ನ ನೋಡ್ತಾ ಇರ್ತೀವಿ. ಯಾವುದೋ ದೇಶದಲ್ಲಿ 110 ವರ್ಷ ಬದುಕಿದ್ದಾರೆ, ದಿನಾ ಸಿಗರೇಟ್ ಸೇದ್ತಾ ಇದ್ರು. ಯಾವುದೋ ದೇಶದಲ್ಲಿ 90 ವರ್ಷ ಬದುಕಿದ್ದಾರೆ, ದಿನಾ ಸಿಗರೇಟ್ ಸೇದ್ತಾ ಇದ್ರು. ನಾನು ಸಿಗರೇಟ್ ಸೇದ್ಕೊಂಡೆ 90 ವರ್ಷ ಬದುಕ್ತಾ, 100 ವರ್ಷ ಬದುಕ್ತಾ ಅಂತ ಕೂಡ ಹೇಳ್ತಾರೆ. ನೀವು ಹೇಳ್ತಾ ಇದ್ದೀರಾ ಸಿಗರೇಟ್ ಸೇದ್ರಿಂದ 10 ವರ್ಷದಲ್ಲಿ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ. ಸೊ ಅದು ಹೇಗೆ ಪಾಸಿಬಲ್ ಡಾಕ್ಟರ್? ನೀವು ಹೇಳಿದ್ದು ಕರೆಕ್ಟ್ ಇದೆ. ಅಂಥವನು ಕೋಟ್ ಮಾಡಬಾರ್ದು. ಆಸಿಸ್ ಸೇಠ್ ನಮ್ಮಲ್ಲಿ ಹಳೆ ಕಾಲದ ಮಿನಿಸ್ಟ್ರ್ ಇದ್ದರು. ಓಕೆ. ಅವ್ರು ಸ್ಟೇಜ್ ಮೇಲೆ ಸಿಗರೇಟ್ ಸೇದೋರು. ನಾವೆಲ್ಲ MBBS ಹುಡುಗರು ಅಂದ್ಕೊಳ್ಳಿ ಇವನಿಗೇನು ಕಾಮನ್ ಸೆನ್ಸ್ ಇದೆಯಾ ಅಂತ. ಓಕೆ. ಆ್ಯಂಡ್ ಇವನ ರೇರ್ ಇನ್ಸಿಡೆಂಟ್ಸ್ನ ಕೋಟ್ ಮಾಡಬಾರ್ದು. ಯಾರೋ ಒಬ್ಬರ ಅವನ ಅದೃಷ್ಟವಂತ, ಅವನ ಹಣೆ ಬರೋ ನೆಟ್ಟಿಗಿದೆ ಸೇರ್ಕೊಂಡಿದ್ದ, ಎಲ್ಲರೂ ಅಲ್ಲ. ಇಲ್ಲಿ ನೋಡಿ ಹೆಂಗೆ ತಪ್ಪಾಗ್ಬಿಡುತ್ತೇನೆ. ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಸಾತ್ವಿಕ ಜೀವಿ, 111 ವರ್ಷ ಬದುಕಿದ್ರು. ಅದೇ ಇಂಗ್ಲೆಂಡ್ ರಾಣಿ ದಿನ ಎಣ್ಣೆ ಹೊಡೆಯೋಳು 106 ವರ್ಷ ಬದುಕಿದ್ರು. ಸೊ ಇಂಥವನ್ನೆಲ್ಲ ಎಕ್ಸಾಂಪಲ್ ತಗೋಬಾರ್ದು ನಾವು. ಜನಗಳಿಗೆ ಹೇಳೋದು ಮಾಡ್ತಾರೆ, ಅದು ತಪ್ಪು. ಅವ್ರಿಗೆ ಹೇಳ್ಬೇಕು. ಪ್ರಾಬಬಲಿ ಅವನ ಜೀನ್ಸ್ ಅವನ್ ಪ್ರೊಟೆಕ್ಟ್ ಮಾಡುತ್ತೆ. ಎಲ್ಲರೂ ಜೀನ್ಸು ಸಸೆಪ್ಟಿಬಲ್ ಇರಲ್ಲ. ಸೊ ಇದಕ್ಕೆ ಹಣೆ ಬರ ಅಂತಾರೆ. ಇದೆಲ್ಲ ವಿಜ್ಞಾನದಲ್ಲಿ ಮಾತಾಡೋಕ್ಕಾಗಲ್ಲ. ಆದರೂ ಅವನು ಯಾವನ ಸೇದ್ಕೊಂಡಿದ್ದ ಉಳ್ಕೊಂಡಿದ್ದ, ಈಸ್ ನಾಟ್ ಅನ್ ಎಕ್ಸಾಂಪಲ್. ಸೇದಿ ಸತ್ತೋಗಿರೋರು 100 ಜನ ತೋರಿಸ್ತೀನಿ ನಿನಗೆ. ಸೇದಿ ಉಳ್ಕೊಂಡ್ರೂ ಒಬ್ಬ, ಸೇದಿ ಸತ್ತೋಗಿರೋರು 100 ಜನ. ಈ ಕಡೆ ನೋಡ್ತೀಯ, ಆ ಕಡೆ ನೋಡ್ತೀಯ. ಈ ತರ ಎಕ್ಸ್ಪ್ಲನೇಷನ್ ಕೊಡಬೇಕು. ಇದು ವಿಜ್ಞಾನ. ಇನ್ನು ಕಾಫಿನ ಖಾಲಿ ಹೊಟ್ಟೆಲ್ ಕುಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಬಟ್ ಆಕ್ಚುಲಿ ಇಲ್ಲಮ್ಮ. ನಾನು ತುಂಬ ಜನ ಇದನ್ನು ಕನ್ಫ್ಯೂಸ್. ನಾನು ಕಾಫಿ ಕುಡಿತೀನಿ. ಬಹಳ ಜನ ಟೀ ಕಾಫಿಯಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತಾ? ಇಲ್ಲ, ಆಗೋದಿಲ್ಲ. ನಿಮ್ಗೆ ಆಗಲ್ಲ. ನಾನೇನು ಹೇಳ್ತೀನಿ ಅಂದರೆ, ಇಲ್ಲ ಡಾಕ್ಟ್ರೆ ಯಾಕೋ ನಾನು ಕಾಫಿ ಕುಡಿದ್ರೆ ಆಗಲ್ಲ, ಉರಿ ಆಗುತ್ತೆ, ಕುಡಿಬೇಡ ಅಂತೀವಿ. ಬಟ್ ದಟ್ ಈಸ್ ನಾಟ್ ದ ರೀಸನ್. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರ ಅಭ್ಯಾಸ ಕಾಫಿ ಟೀ ಕುಡಿಯೋದು. ಅಂಡ್ ಕಾಫಿ ಟೀನ ಯಾವತ್ತು ಖಾಲಿ ಹೊಟ್ಟೆ ಕುಡಿ. ಎದ್ದುದು ಒಂದು ಡೋಸು ಬೆಡ್ ಕಾಫಿ ಅಂತ ಎಷ್ಟು ಖುಷಿ, ಅದು ಕುಡಿಯೋದೇ ಒಂದು ಖುಷಿ. ಬಟ್ ಇದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ ಅಂತ ಬಿಡಕ್ಕೆ ಹೋಗಬೇಡಿ. ನಿಮ್ಗೆ ಆಗಲ್ವಾ, ಕುಡಿಬೇಡಿ. ನಾನಂತೂ ಕುಡಿತೀನಿ, ನಾನು ಆರಾಮಾಗಿದ್ದೀನಿ. ಬಟ್ ದಟ್ ಈಸ್ ಫಾಲ್ಸ್. ದಟ್ ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಖಾಲಿ ಹೋಟೆಲ್ ಕುಡಿದ್ರೆ? ಇಲ್ಲ, ಡೆಫಿನೆಟ್ಲಿ. ಇದು ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತಾರೆ. ಎಷ್ಟೋ ಜನ ಕಾಫಿ ಕುಡಿದು ಖುಷಿಯಾಗಿ ಇರ್ತಾರೆ. ಯಾರೋ ಒಬ್ರು ನಿಮ್ಮ ಮನೆಗೆ ಆಗಲಿಲ್ಲ ಅಂದ್ರೆ ನೀವು ಕುಡಿಬೇಡ ಬಿಡಮ್ಮ, ಬೇರೆಯವ್ರನ್ನೆಲ್ಲ ಮಾಡಿಕೊಡು ಕಾಫಿ ಅಂತ ಹೇಳ್ತೀವಿ. ಕೆಲವು ಎಕ್ಸ್ಪ್ಲನೇಷನ್ಗಳು ಜನಗಳಿಗೆ ಖುಷಿ ಆಗಂಗಿರ್ಬೇಕು. ಇದಕ್ಕೊಂದು ನಿಮಗೆ ಮಧ್ಯೆ ಜನಗಳಿಗೆ ಬೋರ್ ಆಗಬಾರ್ದು ಅಂತ ಒಂದು ಬೀಚ್ ಇದು. ನಾನು ಬಳ್ಳಾರಿ ಒಳಗೆ ಓದಿದ್ದು, MBBS ಬೀಚ್ ಅವರು ಅಲ್ಲಿಯವರು. ನನಗೆ ಇನ್ನೂ ನೆನಪಿದೆ ಎಷ್ಟು ಚೆನ್ನಾಗಿ ಒಂದ್ಸರಿ ಭಾಷಣ ಮಾಡಿದ್ರು ಅಂದರೆ, ಮನುಷ್ಯನಿಗೆ ಕಾಯಿಲೆ ಬರ್ದಿರೋ ಮರಕ್ಕೆ ಬರುತ್ತಾ ಅನ್ನೋರು. ಬಟ್ ಇವಾಗ ಮರಕ್ಕೂ ಬರುತ್ತೆ. ತೆಂಗಿನ ಮರಕ್ಕೆಲ್ಲ ಇಂಜೆಕ್ಷನ್ ಕೊಡ್ತಾರೆ. ಸೊ ಹಳೆ ಗಾದೆ ಹೋಯ್ತು. ಆದರೆ ಇವ್ರು ಏನು ಹೇಳೋರು ಅಂದರೆ, ನೋಡಿ ನಿಮ್ಗೇನಾದರೂ ಕಾಯಿಲೆ ಬಂದರೆ ಡಾಕ್ಟ್ರ್ ಹತ್ರ ಹೋಗಿ. ಯಾಕಂದರೆ ಡಾಕ್ಟ್ರು ಬದುಕಬೇಕಲ್ಲ. ನೀವು ಹೋಗ್ದಿರಿ, ಡಾಕ್ಟ್ರಿಗೆ ಫೀಸ್ ಕೊಡೋರು ಯಾರು? ಡಾಕ್ಟ್ರು ಬದುಕಬೇಕಲ್ಲ. ತಮಾಷೆಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದಾದ್ಮೇಲೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ, ಅದು ತಗೊಂಡು ಹೋಗಿ ಮೆಡಿಕಲ್ ಸ್ಟೋರ್ನಾಗೆ ಡ್ರಗ್ಸ್ ಕೊಂಡ್ಕೊಳ್ಳಿ. ಯಾಕಂದರೆ ಮೆಡಿಕಲ್ ಸ್ಟೋರ್ನಲ್ಲಿ ಬದುಕಬೇಕಲ್ಲ. ಆಮೇಲೆ ಔಷಧಿ ತೊಗೊಂಡು ಮನೆ ಕಡೆ ಓದ್ತಾ ಇರ್ತೀರಲ್ಲ, ಓದ್ತಾ ದಾರಿಯೊಳಗೆ ಕೊಂಡ್ಕೊಂಡಿರೋ ಮೆಡಿಸಿನ್ನ ಮೋರಿಗೆ ಬಿಸಾಕಿ, ಯಾಕಂದ್ರೆ ನೀವು ಬದುಕಬೇಕಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೊ ಅನ್ನೆಸರಿ ಡ್ರಗ್ಸ್ ತಗೋಬೇಡಿ ಅಂತ. ಸೊ ಇವೆಲ್ಲ ಮಾತನಾಡುವಾಗ ಅಮ್ಮ ನಮ್ಮಲ್ಲಿ ನನಗೆ ಯಾಕೆ ಇಷ್ಟು ಖುಷಿಯಿಂದ ಮಾತಾಡ್ತೀನಿ ಜನರ ಆರೋಗ್ಯದ ಬಗ್ಗೆ ಅಂದರೆ, ನನಗೆ ಇವತ್ತು ನೆನಪಿದೆಯಾ ಅಮ್ಮ, ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ MBBS ಓದೋ. ಇಟ್ಸ್ ಎ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಇದು ಮಾತು ಹೇಳ್ತೀನಿ. ನಾನು ಇವತ್ತು ಟೀಚರು. ನನಗಿರೋ ಟೀಚರ್ಸ್ಗೂ ಇವತ್ತಿನ ಟೀಚರ್ಸ್ಗೂ ಮುಂದಿನ ಜನ್ರೇಷನ್ ಆಫ್ ಟೀಚರ್ಸ್ಗೂ ಭಾಳ ವ್ಯತ್ಯಾಸ ಇದೆ.
ಡಾಕ್ಟರ್ ಆರ್ ಎಚ್ ಎನ್ ಶೆಣೈ ಇವತ್ತಿಲ್ಲ. ಅವ್ರು ಹೇಳಿದ ಒಂದು ಮಾತು 40 ವರ್ಷ ಆದರೂ ನನ್ನ ಕಿವಿಯಲ್ಲಿ ಗುಂಗುಟ್ಟುತ್ತೆ. ಬರ್ತಾರೆ, ನಾವು 120 ಜನ ಸ್ಟೂಡೆಂಟ್ಸ್ ಕೂತಿದ್ದೀವಿ ಕ್ಲಾಸ್ನಲ್ಲಿ, ಫೈನಲ್ ಇಯರು. ಅವ್ರು ಬಂದು ವೆರಿ ಸ್ಟೈಲಿಶ್ ಟೀಚರ್, ಲುಕ್ ಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಟುಡೇ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ವೆರಿ ಸಿಂಪಲ್ ಕ್ವಶನ್, ಯು ಶುಡ್ ಆನ್ಸರ್ ಅಂತಾರೆ. ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟು, ಕೇಳಿ ನೋಡೋಣ, ಇಂಪ್ರೆಸ್ ನೋಡೋಣ ಅಂತ ಫಸ್ಟ್ ಬೆಂಚ್ನಲ್ಲೇ ಕೂತೀನಿ. ವಿಚ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ನೋ ಅರ್ಥ ಅಂದರು. ನಾನು ಟಕ್ ಅಂತ ಎದ್ದು ನಿಂತ್ಕೊಂಡೆ. ಸರ್ ಜೆಂಟಮೈಸಿನ್ ಸರ್ ಅಂದೆ. ನಮ್ಮ ಕಾಲದಲ್ಲಿ ಜೆಂಟಮೈಸಿನ್ ಇನ್ನೂ ಪುಸ್ತಕ ಬಂದಿರಲಿಲ್ಲ, ಪೇಪರ್ನ ಬಂದಿತ್ತು. ನಾನು ಓದ್ಕೊಂಡಿದ್ದೆ ಪವರ್ಫುಲ್ ಆಂಟಿಬಯೋಟಿಕ್ ಅಂತ. ಖುಷಿ ಆಗ್ತಾರೆ ಅಂದರೆ ಅವ್ರು ನಕ್ಕರು, ಕೂತ್ಕೊಂಬರ್ರಿ ಅಂದರು. ಅಲ್ಲಿ ಇನ್ನೊಬ್ಬ ಅಮಿಕಾಸಿನದೆ. ಲಾಸ್ಟಿಗೆ ನನ್ನ ಟೀಚರ್ ಹೇಳಿದ ಮಾತು ಇವತ್ತು ನನಗೆ ಕಿವಿಯಲ್ಲಿ ಗುಯ್ಗುಡುತ್ತೆ. ಅವ್ರು ಹೇಳಿದ್ರು, ಮಕ್ಕಳ ನೀವೆಲ್ಲ ಹಳ್ಳಿ ಕಡೆ ಹೋಗಿ ಟ್ರೀಟ್ ಮಾಡೋವಂಥ ಡಾಕ್ಟ್ರುಗಳು, ನಾನು ಹೇಳಿದ ಮಾತನ್ನು ನೆನ್ಪಿಡಿ ಅಂದರು. ಹೇಳಿ ಸರ್ ಅಂದರೆ, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ನೀನು ಆಡುವ ಮಾತು, ನೀನು ಕೇಳಿಸ್ಕೊಳ್ಳೋ ರೀತಿ, ನೀನು ಅವ್ರನ್ನ ಎಂಪತೈಸ್ ಮಾಡೋ ರೀತಿ ಇದೆಲ್ಲ, ದಿಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಅಂತ. ಅದಕ್ಕೆ ಜನಗಳಿಗೆ ಮಾತು ಹೆಂಗಿರಬೇಕು ಅಂದರೆ, ನನ್ನ ಮಾತಿನಲ್ಲಿ ಕಾನ್ಫಿಡೆನ್ಸ್ ಹೆಂಗಿರಬೇಕು ಅಂದರೆ, ಜನಗಳಿಗೆ ಅದು ಕಾನ್ಫಿಡೆನ್ಸ್ ಕೊಡಬೇಕು. ನಮ್ಮ ಡಾಕ್ಟ್ರನ್ನ ಮಾತು ಕೇಳಿದ್ರೆ ನನ್ನ ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ಇದಿರಬೇಕಮ್ಮ. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ವೈದ್ಯಕೀಯ ವಿಚಾರಗಳನ್ನು ಮಾತನಾಡುವಾಗ ವಿಜ್ಞಾನ ಎಷ್ಟು ಇಂಪಾರ್ಟೆಂಟೋ, ನಮ್ಮ ಸಮಾಜ, ನಮ್ಮ ಕಲ್ಚರು, ಎಷ್ಟೋ ಜನಕ್ಕಮ್ಮ ಮಾತಿನಲ್ಲೇ ಕಾಯಿಲೆ ವಾಸಿ ಮಾಡ್ಬೋದು. ಅವ್ರು ಕೇಳುವ ರೀತಿಯಲ್ಲಿ ಅವ್ರಿಗೆ ಕನ್ಸೋಲ್ ಒಂದು ಬೆಂತಟ್ಟಿದ್ರೆ ಸಾಕಮ್ಮ, ವಾಸಿ ಆಗಿಬಿಡುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲೋ ಒಂದು ಕಡೆ ನಾವಿಬ್ಬರು ಕೂತು ಸಾಮಾಜಿಕ ದೃಷ್ಟಿಯಿಂದ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ನೀವು ಮಾಡ್ತೀರಿ ಈ ಕೆಲಸ. ನನ್ನ ಪ್ರೊಫೆಷನ್ನು, ನಾನು ಮಾತಾಡ್ತೀನಿ, ಆದರೆ ನನ್ನ ಬಾಯಿಂದ ಜನಸಾಮಾನ್ಯರಿಗೆ ಬೇಕಾದ ವಿಚಾರಗಳನ್ನ ನೀವು ಎಲಿಸಿಟ್ ಮಾಡ್ತೀರಲ್ಲ, ಐ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ.